ರೈತ ಮಿತ್ರರಿಗೆಲ್ಲ ಶುಭೋದಯ. ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನನಗೆ ನಿನ್ನೆಯ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸಹೋದರ ರೈತ ಮಿತ್ರರು ಪ್ರಶ್ನೆಯನ್ನು ಕೇಳಿದರು. ಸೊ ಏನು ಅಂತಂದರೆ, ಕೆಚ್ಚಲಿನ ಒಂದು ತೊಟ್ಟುಗಳಲ್ಲಿ ಸೀಳಿದೆ ಅಂತ ಅಂದರೆ ಗುಳ್ಳೆಗಳಾಗಿದ್ದಾವೆ. ಸೊ ಅದು ಒರಟಾದಂತಹ ಚರ್ಮದಿಂದ ಕೂಡಿದೆ, ಅಂದರೆ ಅದು ಗುಳ್ಳೆಗಳಾಗಿದ್ದಾವೆ. ಸೊ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಸೊ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದನ್ನು ನನಗೆ ಪ್ರಶ್ನೆ ಕೇಳಿದರು. ಸೊ ನಿಮಗೋಸ್ಕರ ಈ ವಿಡಿಯೋ, ಸೊ ಇದೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋನ ಮಾಡ್ತೀವಿ. ಸೊ ಈ ಒಂದು ತೊಟ್ಟುಗಳಲ್ಲಿ ಅಥವಾ ದೇಹದ ಇತರೆ ಭಾಗಗಳಲ್ಲಿ ಸಹ ಹಸುಗಳಿಗೆ ಸೊ ಗುಳ್ಳೆಗಳಾಗ್ತಕ್ಕಂಥದ್ದು ಒರಟಾದಂದರೆ ತುಂಬಾ ರಫ್ ಇರುವಂತಹ ಗುಳ್ಳೆಗಳಾಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ವಾರ್ಟ್ ಅಂತೀವಿ, ಪೋಕ್ಸ್ ಅಂತೀವಿ. ಸೊ ಯಾಕಾಗುತ್ತೆ ಈ ಒಂದು ಗುಳ್ಳೆಗಳು ಅಥವಾ ನರಗುಳ್ಳೆಗಳು? ತ್ವಚೆ ಸೀಳು ಅಂತಂದು ಕರೀತಾರೆ. ತ್ವಚೆ ಸೀಳು ಅಂದರೆ ಈ ಚರ್ಮ ಒಂದು ರೀತಿ ತೊಟ್ಟುಗಳು ಸೀಳಿದಂತೆ ಕಾಣ್ತಕ್ಕಂಥದ್ದು, ಈ ರೀತಿ ಓಪನ್ ಆದಂಗೆ ಸ್ವಲ್ಪ ಸೀಳಿದಂತೆ ಸೊ ಕಾಣ್ತಕ್ಕಂಥದ್ದು. ಸೊ ಅದನ್ನು ನಾವು ತ್ವಚೆ ಸೀಳು ಅಂತಂದು ಕರಿತೀವಿ. ತೊಟ್ಟುಗಳ ಮೇಲೆ ಒರಟಾದಂತಹ ಗುಳ್ಳೆಗಳಾಗಿರ್ತಕ್ಕಂಥದ್ದು, ಸೊ ಅದನ್ನು ನರಗುಳ್ಳೆ ಅಂತಂದು ಕರೀತಾರೆ. ಸೊ ತ್ವಚೆ ಸೀಳು ಅಂತ ಕರೀತಾರೆ. ಸೊ ನಾವು ಇಂಗ್ಲೀಷಲ್ಲಿ ಅದನ್ನು ವಾರ್ಟ್ ಆರ್ ಫಾಕ್ಸ್ ಅಂತಂದು ಕರಿತೀವಿ. ಸೊ ಯಾಕೆ ಈ ಒಂದು ರೋಗ ಬರುತ್ತೆ? ಸೊ ಅದು ದೇಹದ ಮೇಲೆ ಇತರೆ ಒಂದು ಭಾಗಗಳ ಮೇಲೂ ಬರುತ್ತೆ. ಹೆಚ್ಚಿನದಾಗಿ ನಮ್ಮ ಒಂದು ಭಾಗದಲ್ಲಿ ಸೊ ಈಗ ಪ್ರೆಸೆಂಟ್ ಆಗಿ ತೊಟ್ಟಿನ ಮೇಲಾಗತಕ್ಕಂತಹ ವಾರ್ಟನ್ನು ಸೊ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ಆ್ಯಕ್ಚುಲಿ ಇದು ಏನಕ್ಕೆ ಬರುತ್ತೆ ಅಂತಂದರೆ, ಇದೊಂದು ವೈರಸ್ಸಿಂದ ಬರ್ತಕ್ಕಂಥದ್ದು, ಪ್ಯಾಪಿಲೋಮಾ ವೈರಸ್ಸಿಂದ ಬರ್ತಕ್ಕಂತಹ ಒಂದು ಗುಳ್ಳೆಯಾಗಿರುತ್ತೆ. ಸೊ ಈ ಭಾಗದಲ್ಲಿ ಆ ಗುಳ್ಳೆಗಳಾದಾಗ ಸೊ ನಾವು ಹಾಲು ತೆಗೆಯಲಿಕ್ಕೆ ಅಥವಾ ಹಾಲನ್ನು ಹಿಂಡಲಿಕ್ಕೆ, ಹಾಲನ್ನು ಕರೆಯಲಿಕ್ಕೆ ಸೊ ಅದು ತುಂಬಾ ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹ ಸನ್ನಿವೇಶ ಉಂಟಾಗಿರೋದ್ರಿಂದ ಸೊ ರೈತ ಮಿತ್ರರ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಸೊ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಹಸುಗಳಲ್ಲಾಗಿರುವಂತಹ ನರಗುಳ್ಳೆ ಅಥವಾ ತ್ವಚೆ ಸೀಳು, ಚರ್ಮ ಈ ರೀತಿ ಸೀಳಿದಂತೆ ಆಗಿರ್ತಕ್ಕಂಥದ್ದು, ತೊಟ್ಟಿನ ಮೇಲಿನ ಚರ್ಮ ಸೀಳಿದಂತೆ ಆಗಿರ್ತಕ್ಕಂಥದ್ದು, ಅದಕ್ಕೆ ನಾವು ಈ ಒಂದು ವಿಡಿಯೋದಲ್ಲಿ ಟ್ರೀಟ್ಮೆಂಟನ್ನು ಹೇಳ್ತೀವಿ. ಸೊ ನಾವೀಗ ಹೋಮಿಯೋ ಅಂದರೆ ಮನೆ ಮದ್ದನ್ನು ತಿಳಿಸ್ತಾ ಹೋಗ್ತೀವಿ. ಇಂಜೆಕ್ಷನ್ಗಳು ಬೇರೆ ಇದ್ದಾವೆ. ಸೊ ಇಂಜೆಕ್ಷನ್ಗಳನ್ನು ಸೊ ಹಾಕ್ಸೋದಕ್ಕಿಂತ ಇದರ ಮುಖಾಂತರ ನೀವು ಈಸಿಯಾಗಿ ಕಡಿಮೆ ವೆಚ್ಚದಲ್ಲಿ ಈ ಒಂದು ರೋಗವನ್ನು ನಿವಾರಿಸ್ಕೋಬಹುದು. ಸೊ ಏನು ಆ ಒಂದು ನಿವಾರಣೆಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ, ಸೊ ಮೊದಲನಾಗಿ ನಮಗೊಂದು 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮನೆಯಲ್ಲಿ ದೊರೆತಕ್ಕಂಥ ಇಂಗ್ರೀಡಿಯೆಂಟ್ಸು. ಸೊ ಅದರಲ್ಲಿ ಮೊದಲನೇದಾಗಿ ಸೊ 4 ರಿಂದ 5 ಬೆಳ್ಳುಳ್ಳಿ ಎಸಳುಗಳು ಅಂದರೆ ಗಾರ್ಲಿಕ್, ಒಂದು ಅಂದರೆ ದೊಡ್ಡ ಗಾತ್ರದ್ದಲ್ಲ, 4 ರಿಂದ 5 ಚಿಕ್ಕ ಚಿಕ್ಕ ಎಸಳುಗಳು ಸಾಕು ನಮಗೆ. ಒಂದು 4 ರಿಂದ 5ರಷ್ಟು ಬೆಳ್ಳುಳ್ಳಿ ಎಸಳುಗಳು. ಹಾಗೆಯೇ ಒಂದು 15 ಗ್ರಾಮ್ನಷ್ಟು ಜೀರಿಗೆಯನ್ನು ನಾವು ತೆಗೆದುಕೋಬೇಕಾಗುತ್ತೆ. ಸೊ ಒಂದು 15 ಗ್ರಾಮ್ ಸಾಕು, ಹೆಚ್ಚು ಬೇಡ. ಹಾಗೆಯೇ ಒಂದು 10 ಗ್ರಾಮ್ನಷ್ಟು ಅರಿಶಿನ ಪುಡಿಯನ್ನು, ಸೊ ನೀವು ಅರಿಶಿನ ದೊಡ್ಡದಿದ್ದರೆ ಅದನ್ನು ತೆಗೆದುಕೊಂಡ್ಬಿಟ್ಟು ಸೊ ಆ ರೀತಿ ಆದರೂ ಬಳಸಿ, ಪೌಡರನ್ನು ಬಳಸಿ, ನೋ ಪ್ರಾಬ್ಲಮ್. ಸೊ ಒಂದು 10 ಗ್ರಾಮ್ನಷ್ಟು ಅರಿಶಿನ ಪುಡಿಯನ್ನು, ಹಾಗೆಯೇ ಒಂದು ಹಿಡಿಯಷ್ಟು ಕಹಿ ಬೇವಿನ ಎಲೆಗಳನ್ನು ತೆಗೆದುಕೊಳ್ಳಿ, ಕಹಿ ಬೇವಿನ ಎಲೆಗಳು, ಮತ್ತು ಇನ್ನೊಂದು ಹಿಡಿಯಷ್ಟು ಕಾಮಕಸ್ತೂರಿ ಎಲೆಗಳು. ಸೊ ಮನೆ ಹತ್ರ ಬೆಳ್ಕೊತಾರೆ, ತುಂಬಾ ಸ್ಮೆಲ್ ಬರ್ತಕ್ಕಂಥ, ಅಂದರೆ ಒಂದು ಸುಗಂಧ ರೀತಿಯ ಸ್ಮೆಲ್ ಬರ್ತಕ್ಕಂತಹ ಎಲೆಗಳು ಕಾಮಕಸ್ತೂರಿ ಎಲೆಗಳು. ಸೊ ಎಲ್ಲರ ಮನೆ ಹತ್ರನೂ ಇರ್ತವೆ. ಸೊ ಅದು ಪತ್ರೆ ರೂಪದಲ್ಲೂ ಸಹ ನಾವು ಆ ದೇವರಿಗೆ ಇಡ್ತಕ್ಕಂಥದ್ದನ್ನು ಸೊ ನೋಡ್ಬೋದು, ಅಥವಾ ಹಾರ ಮಾಡ್ತಾರೆ ಕಾಮಕಸ್ತೂರಿ ಎಲೆಗಳನ್ನು. ಹಾಗೆಯೇ ಸೊ ಒಂದು 50 ಗ್ರಾಮ್ನಷ್ಟು ಬೆಣ್ಣೆಯನ್ನು ತೆಗೆದುಕೊಂಡ್ರೆ ಸಾಕು, ನಾವು ಈ ಒಂದು ಔಷಧಿಯನ್ನು ಸಿದ್ಧಪಡಿಸ್ಕೋಬೋದು. ಸೊ ಯಾವ ರೀತಿ ಸಿದ್ಧಪಡಿಸಬೇಕು ಅಂದರೆ, ಸೊ 15 ಗ್ರಾಮ್ನಷ್ಟು ಏನು ಜೀರಿಗೆ ಇದೆ, ಸೊ ಅದನ್ನು ನಾವು ನೀರಿನಲ್ಲಿ ಒಂದು 10 ನಿಮಿಷ ನೆನೆಸಬೇಕು ಅದನ್ನು. ಸೊ ನೆನೆಸಿದ ನಂತರ ಸೊ ಓವರಾಲ್ ಈಗ ಏನೆಲ್ಲ ಹೇಳಿದ್ವಿ, ಆ ಒಂದು ಬೆಳ್ಳುಳ್ಳಿ ಆಗಿರ್ಬೋದು, ಅರಿಶಿನ, ಸೊ ಮತ್ತು ಕಾಮ ಕಸ್ತೂರಿ ಎಲೆಗಳು ಒಂದು ಹಿಡಿಯಷ್ಟು, ಮತ್ತು ಕಹಿ ಬೇವು, ಸೊ ರಿಮೈನಿಂಗ್ ನೆನೆಸಿರುವಂತಹ ಜೀರಿಗೆ. ಸೊ ಇಷ್ಟನ್ನು ನಾವು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು, ಗ್ರೈಂಡ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಗ್ರೈಂಡ್ ಮಾಡಿದಂತಹ ಆ ಒಂದು ಪೇಸ್ಟನ್ನು ಸೊ ನಾವು ಏನು 50 ಗ್ರಾಮ್ನಷ್ಟು ಬೆಣ್ಣೆ ತೆಗೆದುಕೊಂಡಿರ್ತೀವಿ, ಸೊ ಅದಕ್ಕೆ ಮಿಕ್ಸ್ ಅಂದರೆ 4 ತೊಟ್ಟುಗಳಿಗೆ ಸೊ ಹಚ್ಚಲಿಕ್ಕೆ, ಲೇಪಿಸಲಿಕ್ಕೆ ಎಷ್ಟು ಬೆಣ್ಣೆ ಅವಶ್ಯಕತೆ ಇರುತ್ತೋ ಅಷ್ಟನ್ನು ಬೆಣ್ಣೆಯನ್ನು ಹಾಕ್ಕೊಂಡು ಸೊ ನಾವು 4 ತೊಟ್ಟುಗಳಿಗೆ ಲೇಪಿಸೋದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ, ಸೊ ಶುದ್ಧವಾದಂತಹ ಬಿಸಿ ನೀರಿನಿಂದ ಆ ಒಂದು ತೊಟ್ಟುಗಳನ್ನು ತೊಳೆದು ಬಿಟ್ಟು ಸೊ ಒಣ ಬಟ್ಟೆಯಿಂದ ಅದನ್ನು ಒಣಗಿಸಬೇಕು, ಅಂದರೆ ಡ್ರೈ ಮಾಡಬೇಕು, ನೀಟಾಗಿ ತೇವವಿಲ್ಲದೆ ಅದನ್ನು ನೀಟಾಗಿ ಶುಭ್ರಗೊಳಿಸಬೇಕು. ಶುಭ್ರಗೊಳಿಸಿದ ನಂತರ ಇದನ್ನು ಲೇಪಿಸಬೇಕು ಆ ತೊಟ್ಟುಗಳಿಗೆ, ಎಲ್ಲೆಲ್ಲಿ ಹೆಚ್ಚಿನದಾಗಿ ಒಂದು ತ್ವಚೆಯ ಸೀಳು ಅಥವಾ ನರಗುಳ್ಳೆಗಳಾಗಿದ್ದಾವೆ, ಸೊ ಅಲ್ಲಿ ಅದನ್ನು ಲೇಪಿಸಬೇಕು. ಸೊ ಇದನ್ನು ಎಷ್ಟು ದಿನ ತನಕ ಲೇಪಿಸಬೇಕು ಅಂದರೆ, ಖಂಡಿತ ನೀವು ಒಂದು ವಾರದ ತನಕ ಅದನ್ನು ಲೇಪಿಸಬೇಕು. ಅದು ಖಂಡಿತ ಒಂದು ವಾರದಲ್ಲಿ
ಕ್ಲಿಯರ್ ಆಗುತ್ತೆ. ಸೊ ಅದು ನಿರ್ಮೂಲನೆ ಆಗುತ್ತೆ, ಈ ನರಗುಳ್ಳೆಗಳಾಗಿರ್ಬೋದು ಅಥವಾ ತ್ವಚೆ ಸೀಳಾಗಿರ್ತಕ್ಕಂಥದ್ದು. ಸೊ ಆನಂತರ ತೊಟ್ಟುಗಳು ತುಂಬ ಸ್ಮೂತ್ ಆಗುತ್ತೆ ಮತ್ತು ನಯಸ್ಸಾಗುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ಸೊ ಖಂಡಿತ ಅದನ್ನು ನಾವು ಸಿಂಪಲ್ಲಾಗಿ ನಿವಾರಣೆ ಮಾಡ್ಕೋಬೋದು. ಸೊ ಇಲ್ಲ ಇಂಜೆಕ್ಷನ್ಸ್ ಹಾಕೋದು ಎಷ್ಟು ದಿನದಲ್ಲಿ ನಿವಾರಣೆ ಆಗುತ್ತೆ ಅಂದರೆ ಸೊ ಅದು ಸಹ ಕನಿಷ್ಠ ಒಂದು ವಾರದ ತನಕ ಇರುತ್ತೆ. ಬಟ್ ಇಂಜೆಕ್ಷನ್ಸ್ ಕಾಸ್ಟ್ ಆಗುತ್ತೆ. ಸೊ ನಾವು ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿಂಪಲ್ಲಾಗಿ ಈ ಒಂದು ಔಷಧಿಯನ್ನು ಸಿದ್ಧಪಡಿಸ್ಕೋಬೋದು. ಸೊ ಇದನ್ನು ಕಂಟಿನ್ಯೂ ಆಗಿ ಒಂದು ವಾರ 6ರಿಂದ 8 ದಿನ ತನಕ ಹಚ್ಚಿದ್ದಾದರೆ ನಾವು ಯಾವ ರೀತಿ ಅಂದರೆ ಸೊ ಅದನ್ನು ತೊಳೆದುಬಿಟ್ಟು ನೀಟಾಗಿ ಸೊ ಒಣಗಿಸಿ ಅಂದರೆ ಡ್ರೈ ಮಾಡಿಬಿಟ್ಟು ತುಂಬ ನೀಟಾಗಿ ಒರೆಸಿಬಿಟ್ಟು ಒಣ ಬಟ್ಟೆಯಿಂದ ಒರೆಸಿ ದಿನ ಹಚ್ತಾ ಬಂದರೆ ಖಂಡಿತ ಆ ಒಂದು ನರಗುಳ್ಳೆ ಅಥವಾ ತ್ವಚೆ ಸೀಳುವಿಕೆ ಅನ್ನೋದು ಖಂಡಿತ ಕಣ್ಮರೆ ಆಗುತ್ತೆ, ಅಂದರೆ ಅಲ್ಲಿ ಇಲ್ಲದೆ ಆಗುತ್ತೆ. ಸೊ ಆಗ ನೀವು ಹಾಲು ಹಿಂಡಲಿಕ್ಕೆ ತುಂಬಾ ಸುಲಭವಾಗುತ್ತೆ. ಸೊ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡು ನೀವು ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ತೀರಾ ಮತ್ತು ಇದನ್ನು ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸ್ತೀರ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಯಾರಾದರೂ ಹೆಚ್ಚಿನದಾಗಿ ಆಸಕ್ತಿಕರ ಅಂಶಗಳಂದರೆ ಇಷ್ಟವಾದಂಥ ಅಂಶಗಳಿದ್ದರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಹೋಗಿ. ನಾನು ನಿಮ್ಮಿಂದ ಬೇರೆ ಏನು ಬಯಸೋದಿಲ್ಲ. ಸೊ ಕೇವಲ ನಿಮ್ಮಿಂದ ಬಯಸ್ತಕ್ಕಂಥದ್ದು ಒಂದು ಲೈಕನ್ನು, ಅಂದರೆ ವಿಡಿಯೋನ ಇಷ್ಟಪಡ್ತಕ್ಕಂತಹ ಒಂದಿದು. ಸೊ ಇಷ್ಟಪಟ್ಟಿದ್ದೀರ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಳಗಡೆ ಒಂದು ಲೈಕ್ ಬಟನ್ ಇರುತ್ತೆ, ಆ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ನಮಗೆ ಸಪೋರ್ಟ್ ಮಾಡಿದಂತ ಆಗುತ್ತೆ. ಖಂಡಿತ ಈ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.